ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ನೋಡಿದ್ರಿ, ದರ್ಶು, ಭುವನ್, ನಮ್ಮಣ್ಣ ಎಲ್ಲರೂ ಮನೆಗೆ ಬಂದಿದ್ದಾರೆ. ಇವಾಗ ದರ್ಶು ಮತ್ತು ಭುವನ್ ಇಬ್ಬರೂ ಚಾಂದಿ ಮನೆ, ಶಿಲ್ಪಾಗೆ, ಹಾಗೆ ಎಲ್ರಿಗೂ ನಿಯರ್ ಇರೋರೆಲ್ಲರಿಗೂ ಕಾರ್ಡ್ ಕೊಡಲಿಕ್ಕೆ, ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಮದುವೆದು ಹೋಗ್ತಾ ಇದ್ದಾರೆ. ಇನ್ನು ನಾನು ಕೂಡ ಅವರೆಲ್ರಿಗೂ ಬಾಯ್ ಮಾಡಿಬಿಟ್ಟು, ಅಂದರೆ ಅವ್ರು ಹೋಗ್ಬಿಟ್ಟು ರಿಟರ್ನ್ ಬಂದುಬಿಡ್ತೀವಿ ಅಕ್ಕ ಮತ್ತೇನೆ ಅಂತ ಹೇಳಿದ್ರು. ಆ್ಯಂಡ್ ಇವತ್ತು ಬಂದಿರೋ ಉದ್ದೇಶ ಎರಡಕ್ಕೆ, ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ, ಆ್ಯಂಡ್ ಇನ್ನೊಂದು ಕೂಡ ಫಂಕ್ಷನ್ ಇದೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರನೇ ಇವಾಗ ಎಲ್ಲರೂ ಕೂಡ ಬಂದಿರೋದು. ನನಗೆ ತಮಾಷೆ ಮಾಡ್ತಾಯಿದ್ರು. ಭುವನ್ ಏನು ಹೇಳ್ದ, ಅದಕ್ಕೋಸ್ಕರ ಅದು ನನಗೇ ತಮಾಷೆ ಮಾಡಿಕೊಂಡು ಮಾತಾಡ್ತಾಯಿದ್ರು. ಇನ್ನು ಕುಶಿಮ ಕೂಡ ಅಷ್ಟೇ, ಇವ್ರಿಗಿನ್ನ ಮುಂಚೆ ಕುಶಿಮಾನೇ ಹೋಗಿ ಲಿಫ್ಟ್ ಹತ್ರ ನಿಂತ್ಕೊಂಡ್ಬಿಟ್ಟಿದ್ಲು. ಅಂದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಹೊರಗಡೆ ಹಾಕಿದ್ರು. ಅವಳು ಅಲ್ಲೇ ಆಟ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು. ಅವಳು ಅಂದ್ಕೊಂಡಿದ್ದಾಳೆ, ನಾನು ಇವ್ರ ಜೊತೆ ಹೊರಟೋಗ್ಬಿಡ್ತೀನಿ. ಇವಾಗ ಹೆಂಗೆ ಅಂದರೆ, ಹೋಗೋರ ಜೊತೆ ಹೋಗ್ತಾ ಇರ್ತಾಳೆ, ಬರೋರ ಜೊತೆ ಬರ್ತಾ ಇರ್ತಾಳೆ. ಮಕ್ಕಳು ಅಂದಮೇಲೆ ಎಲ್ಲರ ಮನೆಯಲ್ಲೂ ಇದು ಸಹಜ. ನಮ್ಮ ಕುಶಿಮಾನು ಇದೇ ಥರ ಮಾಡ್ತಾಯಿದ್ದಾಳೆ. ಇನ್ನು ಅವರೆಲ್ಲ ಅಳಕ್ಕೆ ಶುರು ಮಾಡ್ತಾಯಿದ್ದಾಳೆ ನೋಡಲಿ. ಆಮೇಲೆ ಸರಿ ಅಂದ್ಬಿಟ್ಟು ಅಡುಗೆ ಮಾಡಿದೆ. ನಾನು ಅಡುಗೆ ಆಲ್ರೆಡಿ ಮಾಡಿದ್ದೆ, ಪಾಲಕ್ ದಾಲ್ ಮಾಡಿದ್ವಲ್ಲ, ಅಣ್ಣಂಗೆ ಊಟಕ್ಕೆ ಕೊಟ್ಬಿಡೋಣ. ಅಣ್ಣ ಬಂದಿದ್ದ ತಕ್ಷಣವೇ ಅವನು ರೆಸ್ಟ್ ಮಾಡ್ತಾಯಿದ್ದ. ಇನ್ನು ಊಟಕ್ಕೆ ಕೊಟ್ಟು ಆಮೇಲೆ ನಾನು ರೆಸ್ಟ್ ಮಾಡಿ, ನಾನು ಬೇಗ ಸ್ನಾನ ಮಾಡಿಕೊಂಡು ಕುಷ್ಮಗೂ ಸ್ನಾನ ಮಾಡಿಸಿ ಇವಾಗ ಫಂಕ್ಷನ್ಗೆ ಹೊರಡೋಕ್ಕೆ ರೆಡಿ ಆದ್ವಿ. ಓಕೆ ಫ್ರೆಂಡ್ಸ್, ರೆಡಿ ಆಗಿದ್ದಾಯಿತು. ನಾವು ಏನಪ್ಪ ಇವತ್ತು ಸೀರೆ ಎಲ್ಲ ಉಟ್ಕೊಂಡು, ನಾನು ಆ್ಯಕ್ಚುಲಿ ಒಂದೆಳೆನಲ್ಲಿ ಸೀರೆ ಯಾವತ್ತೂ ಜಾಸ್ತಿ ಉಡೋಲ್ಲ. ಸೊ ಇವತ್ತೊಂದು ಸ್ವಲ್ಪ ಒಂದೆಳೆನಲ್ಲಿ ಇರಲಿ ಅಂತ ನನ್ನ ಜೊತೆಗೆ ರೆಡಿ ಆಗಿದ್ದೀವಿ ಅಂತ ಹೇಳಿದಾಗ ಎಲ್ಲಿ ಹೋಗ್ತಿದ್ದೀವಿ, ಇವತ್ತು ಮದುವೆಗೆ ಹೋಗ್ತಾಯಿದ್ದೀವಿ. ಮದುವೆ ಫಂಕ್ಷನ್ ಇದೆ, ಅದಕ್ಕೆ ಎಲ್ಲರೂ ಹುಡುಗರೆಲ್ಲ ಬಂದಿರೋದು. ಸೊ ಲಾಸ್ಟ್ ಬ್ಲಾಗಲ್ಲೇ ನಾನು ಹೇಳಿದ್ದೆ ಊರಿಗೆ ಹೋಗಬೇಕು, ಊರಿದ್ದೆಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ, ಅಣ್ಣ ಬಂದಿದ್ದಾರೆ, ಎಲ್ಲರೂ ಮದುವೆಗೆ ಹೋಗಬೇಕು ಅಂತ. ಸೊ ಇವಾಗ ಹೊರಟಿದ್ದೀವಿ ಮದುವೆಗೆ. ಕುಶಿಮಾ ಹೇಳು, ಕುಶಿಮಾಗೆ ಈ ಥರ ರೆಡಿ ಮಾಡಿದ್ದೀನಿ. ಕುಶಿಮಾ ಟೋಪಿ ಹಾಕೋತಾವಳೆ, ಅವಳಿಗೆ ಒಂದು ಜೊತೆ ಬಟ್ಟೆ, ಅವಳ ಲೈಫರು ಇದೆಲ್ಲ ಆಯಿತು. ಬಂದ್ರಾ ಮ್ಯಾಕ್ಸ್ ಸರಿ ಮಾಡೋದು ಆಯಿತು. ಸ್ವಲ್ಪ ಫ್ರೀ ಹೇರ್ ಬಿಟ್ಟಿದ್ದೀನಿ ಇವತ್ತು. ಓಕೆ, ಚೆನ್ನಾಗಿ ಕಾಣಿಸ್ತೀಯಾ ಸರ್? ಓಕೆ ಬನ್ನಿ ಹೊರಡೋಣ. ಯಾರು ಮದುವೆ ಏನು ಎತ್ತ ಅಂತ ಹೋಗ್ತಾ ಹೇಳ್ತೀನಿ. ನಮ್ಮ ಭುವನ್, ದರ್ಶು ಇನ್ನೂ ಬಂದಿಲ್ಲ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಲೇಟ್ ಆಯಿತು. ಇವಾಗ ಅಲ್ಲಿ ಅವ್ರಿಗೆ ಇನ್ನು ಬಂದಿಲ್ಲ, ನಮ್ಮಣ್ಣ ಫೋನ್ ಮಾಡ್ತಾವನೆ. ಸೊ ಓಕೆ ಬನ್ನಿ ಹೊರಡೋಣ ಮದುವೆಗೆ. ನಮ್ಮ ಹುಡುಗರನ್ನ ಕಾದು ಸುಸ್ತಾಯಿತು. ಅಕ್ಕ ಇನ್ನು ಈದೇ ನಿಮಿಷ ಬರ್ತಾಯಿದ್ದೀವಿ, ಇಲ್ಲೇ ಆನ್ ದ ವೇ ಇದ್ದೀವಿ, ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ನಾನು ಹೇಳ್ಬಿಡ್ತೀನಿ ಯಾರ ಮದುವೆಗೆ ಹೋಗ್ತಾ ಇರೋದು ನಾವು ಅಂತ. ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ದೊಡ್ಡಪ್ಪ, ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ನಮ್ಮ ದೊಡ್ಡಪ್ಪವರ ತಮ್ಮನ್ನ ಮಗಳು ಮದುವೆಗೆ ಹೋಗ್ತಾ ಇರೋದು. ಆ್ಯಂಡ್ ಎಲ್ಲರೂ ನಮ್ಮ ದೊಡ್ಡಪ್ಪವರ ರಿಲೇಟಿವ್ ಅಲ್ವಾ, ಅವರೆಲ್ಲ ನಮಗೆ ಗೊತ್ತಿರೋರೇನೇ. ಅವಾಗಿಂದನೂ ತುಂಬಾ ಕ್ಲೋಸ್ ಆಗಿದ್ವಿ ನಾವು. ಸೊ ಇವನ್ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಒಂದು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲ, ಸೊ ಅವರ ಮಗಳದು. ಆದ್ದರಿಂದ ಸೊ ಟೈಮ್ ಆಯಿತು. ಆ್ಯಕ್ಚುಲಿ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಯ್ತು, ಅದು 7:30 ಇಲ್ಲೇನೆ. ಬರ್ತೀವಕ್ಕ ಇನ್ನೇನು ಬಂದ್ವಿ. ಇವಾಗ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಂತ ಹೋದಾಗ ಎಲ್ಲ ಕಡೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಪಾಪ ಲೇಟ್ ಆಗಿದೆ. ಬಿಟ್ಟೋಗೋಕ್ಕೂ ಆಗಲ್ಲ. ಗಾಡಿನಲ್ಲಿ ಬಂದರು ಅಂದರೆ ಇಲ್ಲ ಅಷ್ಟು ದೂರ ಇಲ್ಲ, ನಾವು ಗಾಡಿನಲ್ಲೆಲ್ಲ ಬರೋದಕ್ಕಾಗೋದಿಲ್ಲ, ಕಾರಲ್ಲೇ ಬಂದುಬಿಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಫುಲ್ ನನ್ನ ಸ್ಯಾರಿ ತೋರಿಸ್ತಾ ಕವಡೆ ಶೈನಿಯಾಗಿ ಕಾಣಿಸ್ತಾ ಇದೆ. ಫ್ರೀ ಹೇರ್ ಖುಷಿ ಮಾಡಿಕೊಂಡು ಈ ಶೆಕೆನಲ್ಲಿ ಫ್ರೀ ಹೇರ್ ಬಿಡೋಕ್ಕಾಗ್ತಾ ಇಲ್ಲ. ಫ್ರೀ ಹೇರ್ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕೂದಲೆಲ್ಲ ಸೆಟ್ ಮಾಡ್ಕೊಂಡಿದ್ದೆ, ಅಲ್ಲೋದು ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಮಕ್ಳು ಇಟ್ಕೊಂಡು ಏನಾದ್ರು ರೆಡಿಯಾಗಿ ಹೋಗ್ಬೇಕು ಅಂತಂದರೆ ಎಷ್ಟು ಕಷ್ಟ ಗೊತ್ತಾ. ಅದರಲ್ಲೂ ಸೀರೆ ಉಟ್ಕೊಂಡು ಅಂತ. ನಮ್ಮಮ್ಮ ಇದ್ದಿದ್ರೆ ಬಂದಿರೋರು ಗ್ಯಾರಂಟಿ ಮದುವೆಗೆ. ನಮ್ಮಮ್ಮ ನೀಟಾಗಿ ಇದನ್ನು ಪಿನ್ ಹಿಂಗೆ ಮಾಡಿಕೊಟ್ಟಿರೋರು, ಆದರೆ ಅಮ್ಮ ಇಲ್ಲಲ್ಲ, ಏನು ಮಾಡ್ಕೊಂಡು ಅದಕ್ಕೆ ಒಂದು ಪಿನ್ ಮಾಡ್ಕೊಂಡಿದ್ದೀನಿ. ನಂಗೆ ಸಣ್ಣದಾಗಿ ಪಿನ್ ಮಾಡಿಕೊಂಡು ಬರೋದಕ್ಕೆ ಇಲ್ಲಿ ಪಿನ್ ಹಾಕೋಕ್ಕಾಗ್ತಾರಿಲ್ಲ, ಅದಕ್ಕೋಸ್ಕರ. ಓಕೆ ನೋಡೋಣ, ಇನ್ನು ನನ್ನ ತಮ್ಮಂದಿರು ಅದೆಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಕಾಯ್ಕೊಂಡು ನೋಡಿ. ಕರೆಕ್ಟಾಗಿ ಟೈಮ್ ಬಂದು 7:30 ಇವಾಗ. ನೋಡೋಣ ಎಷ್ಟು ಬರ್ತಾರೆ ಏನು ಅಂತ. ಹೋಗೋದು ಲೇಟ್ ಆಗುತ್ತೆ, ಬರೋದು ವಾಪಸ್ ಲೇಟ್ ಆಗುತ್ತೆ, ಗೊತ್ತಿಲ್ಲ ಏನು, ಎಲ್ಲ ಅನ್ಪ್ಲ್ಯಾನ್ಡ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಪಾಪ ಬೇಗ ಬಂದರು, ಹೋಗ್ಬೇಕು ಅಂತಂದಿದ್ದಕ್ಕೆ ಬೇಗನೆ ಬಂದರು, ಆದ್ರೂ ಲೇಟ್ ಆಗಿ. ಅಡುಗೆ ಎಲ್ಲ ಮಧ್ಯಾಹ್ನನೇ ಪಾಲಕ್ ದಾಲ್ ಮಾಡಿದ್ದೆ, ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದೆ. ಪಾಲಕ್ ದಾಲ್ ಮಾಡಿದ್ದಿತ್ತು, ರೈಸು ಕೂಡ ಇತ್ತು, ಎಲ್ಲ ಇದೆ. ನೋಡೋಣ ಯಾರು ಬರ್ತಾರೆ ಯಾರು ಬರಲ್ಲ, ಎಲ್ಲ ಖಾರ ಹತ್ತದ ಮೇಲೇ ಗೊತ್ತಾಗೋದು ಯಾರು ಬರ್ತಾರೆ ಯಾರು ಬರಲ್ಲ ಏನು ಅಂತ.
ಮನೆ ಹಿಡಿಯೋಕ್ಕಾಯ್ತಲ್ಲ, ಹೋಗ್ಲಿ ಫೋಟೋ ಪ್ರೆಸ್ ಮಾಡಿಬಿಟ್ಟು ಓಪನ್ ಮಾಡೋದು ಮತ್ತೆ ಓಡೋಗೋದು ಅವಳು ನಡ್ಕೊ ಬರೋದು ಇದೇ ಆಗ್ತಾಯಿದೆ ಸೋಮ್ ಕೆಲಸ. ನಮ್ಮಣ್ಣ ಹೊರಗಡೆನೇ ನಿಂತ್ಕೊಂಡ್ಬಿಟ್ಟವನೆ, ಇವರೆಲ್ಲ ಬರ್ತಾಯಿಲ್ಲ ಅಂತ ಹಂಗೆ. ನಮ್ಮಣ್ಣ ವೇಟ್ ಮಾಡ್ಕೊಂಡೆ ನಿಂತವನು, ಬನ್ನಿ ತೋರಿಸ್ತೀನಿ. ಬಂದ್ರಪ್ಪ? ಬಂದಿಲ್ಲ, ಎಲ್ಲೋರಂತೆ? ಟ್ರಾಫಿಕ್ ಅಂತಾರೆ ಪಾಪ. ಹೋಗೋಷ್ಟಕ್ಕೆ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಪ್ಪ ಮಗಳಲ್ಲಿ ಈ ನೀರಿನ ಬಾಟಲ್ ಹಿಡ್ಕೊಂಚೂರಲ್ಲಿ. ಅಯ್ಯೋ, ಆ ನೀರಿನ ಬಾಟಲ್ ಇಟ್ಕೊಂಡು ತೇವನೇ ಆಗಿದೆ ಸೀರೆ. ಯಾರು ಆಟೋನಲ್ಲಿ ಬರ್ತಾ ಇದ್ದಾರೆ ಅನಿಸುತ್ತೆ. ಕೊಡು, ಏನು ಮಾಡೋಕ್ಕಾಗಲ್ಲ, ಕೊಡು. ಸರಿ, ನಮ್ಮ ರಕ್ಷಿತ್ ರೆಡಿಯಾಗಿದ್ದ. ಅವನು ಲಾಸ್ಟ್ ಟೈಮಲ್ಲಿ ಅವನು ನಾನು ಬರೋದಿಲ್ಲ ಮಾಮ ಅಂತ ಹೇಳ್ದ. ಅದಕ್ಕೋಸ್ಕರ ನೋಡೋಣ ಏನು ಮಾಡ್ತಾರೆ. ಅವ್ನು ಬರಲ್ಲ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಓಟ್ಬಿಡ್ತಾನೆ. ಅದಕ್ಕೆ ಆಯಿತು ಬರಲ್ವಪ್ಪ, ಫೋರ್ಸ್ ಮಾಡಿಲ್ಲ, ನಾನೇನು ಕೇಳೋಕ್ಕೆ ಹೋಗಲಿಲ್ಲ, ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಇವಾಗ ಸದ್ಯಕ್ಕೆ. ಫಂಕ್ಷನ್ ಶುರುವಾಗಿ ಅರ್ಧ ಗಂಟೆ ಆಗೋಯ್ತು ಅಂತ. ಯಾಕೆ ರೆಡಿ ಆಗಿಲ್ಲ ನೀವು? ನೀನು ಹಂಗೆ ನಡೀರ, ಏನೋ ಮಾಡ್ತಿರ್ತೀರ ಒಂದು ಇಷ್ಟೊತ್ತವರೆಗೆ. ನೀನು 10 ಗಂಟೆಗೆ ಹೋದ ಎಲ್ಲ ಮನೆಗೆ ಹೋಗ್ಬೇಕು. ಲಗ್ನಕ್ಕೆ ಕೊಡೋಕ್ಕೆ ಅಂತ ಹೋದಾಗ ಟೈಮ್ಗಳು ಇವರು ಕರಿಯಕ್ಕೆ ಹೋಗಿದ್ದು ಫಂಕ್ಷನ್ಗೆ. ಮಕ್ಕಳಲ್ಲಿ ಲೆಗೇಜ್ ಎಷ್ಟೊಂದು ಇಟ್ಕೊಂಬಂದವ್ರೆ ಅಪ್ಪ. ಸಾಕಾಗೋಯ್ತು ಕಡೆಗೆ, ಮದುವೆನು ಬೇಡ ಏನು ಬೇಡ. ಇಲ್ಲಿ ನೋಡಿ ಪಾಪ ಮದುವೆ ಹುಡುಗನ ಹತ್ರ ಫುಲ್ಲು ಕೆಲಸ ಮಾಡಿಸ್ತವ್ರೆ. ಮದುವೆ ಹುಡುಗ ನಾನಾಗಿಲ್ಲ. ಹೌದಾ? ಅಯ್ಯೋ, ಇದೆಲ್ಲ ನೆನ್ಸ್ಕೊಂಡ್ರೆ ಯಾವ ಮದ್ವೆನೂ ಬೇಡ ಏನು ಬೇಡ, ನೆಮ್ಮದಿಯಾಗಿ ಹೆಂಗ ಬ್ಯಾಚುಲರ್ ಲೈಫೇ ಚೆನ್ನಾಗಿತ್ತು. ನಾನು ಕಿವಿಗೆ ಕಾಟನ್ ಇಟ್ಕೊಂಡೇ ಇಲ್ಲ, ಅದಕ್ಕೆ ಮತ್ತೆ ಮೇಲೆ ಬಂದೆ. ಇಲ್ಲ ಅಂತ ಅಂದಿದ್ರೆ ಮಾಡ್ತಾಯಿದ್ದೆ. ಹಾಗೆ ಬರೋವ್ರಿಗೂ ರೆಡಿನೇ ಆಗಿಲ್ಲ ಇವ್ರುಗಳು. ಅವನೇನು ಮಾಡ್ತೀನಿ ರಕ್ಷಿತ್ ಒಳಗಡೆ ಏನು ಮಾಡ್ತಾವ? ಬೋರ್ಡ್ ಹಾಕೊಂಡವನೆ ಮತ್ತೇನೇಂತಾರೆ ಬರಲ್ವಂತೆ. ಫ್ರೆಂಡ್ಸ್, ಫೈನಲಿ ನಮ್ಮ ಹುಡುಗರು ರೆಡಿ ಆಗ್ಬಿಟ್ರಪ್ಪ. ಯಪ್ಪ 7:45 ಇವಾಗ. ಅಲ್ಲಿಗೆ ಹೋಗೋಷ್ಟಕ್ಕೆ 2 ಅವರ್ ಬೇಕೇನೇ ಅಂದ್ರೂ 10 ಗಂಟೆಗೆ ಹೋಯ್ತೀವಿ ಮನೆಗೆ. ಅಲ್ಲ ಸಲ ಕಲ್ಯಾಣ ಮಂಟಪಕ್ಕೆ. ಇವಾಗ ನೋಡಿ ಇವರಿಬ್ರು ಮತ್ತೆ ಅವನು ಬರಲ್ಲ ಅಂತ ಹೇಳಿದ. ಇವಾಗ ನಮ್ಮ ಅಣ್ಣ ರೆಡಿ ಆಗ್ತಾ ಇದ್ದಾನೆ. ಇವಾಗ ಎಲ್ಲ ಹಿಂಗೇನೆ ಚಿ ನಾವು ಇವ್ರನ್ನೆಲ್ಲ ಕಾಯ್ತಾ. ಸೋಮಂತೂ ಫುಲ್ ಗರಮ್ ಆಗಿಬಿಟ್ಟವ್ರೆ. ಟ್ರಾಫಿಕಲ್ಲಿ ಗೊತ್ತಾ ನಿಖಿತ ಹಿಂಗಾಗುತ್ತೆ ಅಂತ. ಎಲ್ಲಿ ಅಲ್ಲ ಹೋಗೋದು? ಮಡಿವಾಳ ಬನ್ನೇರ್ಘಟ್ಟ ರೋಡಾ? ಬನ್ನೇರ್ಘಟ್ಟ ರೋಡ್ ಹೋಗ್ಬೇಕು ಆಯ್ತಾ. ಇನ್ನು ಹೋಗೋಷ್ಟೊತ್ತಿಗೆ ಕಾರ್ಡ್ ಬೇರೆ ಕೊಡಬೇಕು. ಇವನು ನೈಟ್ ಟ್ರೈನ್ ಬುಕ್ ಮಾಡೋನೆ ಬೇರೆ. ಏನಾಯ್ತದ ಕತೆ ಗೊತ್ತಿಲ್ಲ, ನೋಡೋಣ ಬರೋದು ಎಷ್ಟೊತ್ತಾಯ್ತದೆ ಅಂತ. ಸೊ ಬನ್ನಿ ಹೊರಡೋಣ, ಲೆಟ್ಸ್ಕೋ. ಎಲ್ಲರೂ ಬರ್ತಾವ್ರಿ ಇವಾಗ. ರಾಘು ರಿಯಾಕ್ಷನ್ ತೋರಿಸ್ಬೇಕು ಹೆಂಗಿದೆ ಅಂತ. ಮಾಡು ನಾನಂತೂ ಮಾಡೋಕ್ಕಾಗ್ತಲ್ಲ, ನೀನಾದ್ರೂ ಮಾಡೋದ್ಲಗೆ. ನೋಡು ಬರಲ್ಲ ಅಂದ್ಬಿಟ್ಟು ಇವಾಗ ನೋಡು. ಎಲೆ ತಗೋಗತ್ತೆ. ಕೂಲ್ ಬ್ರೋ, ಕೂಲ್. ಹತ್ರಿ. ಹಾಯ್ ಖುಷಿ, ಹಾಯ್ ಮುದ್ದು ಬ್ಯೂಟಿ. ಎತ್ತಿ ಹೇಳ. ಸೊ ಓಕೆ ಫ್ರೆಂಡ್ಸ್, ಎಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ಕಾರ್ಡ್ ಕೊಡೋದು. ಇವಾಗ ದರ್ಶು ಪ್ಲಾನ್ ಏನಿದ್ದು ಗೊತ್ತಾ, ಮದ್ವೆಗೆ ಎಲ್ಲರೂ ಬಂದಿರ್ತಾರಲ್ಲ, ಅಲ್ಲಿ ಕಾರ್ಡ್ ಕೊಡಬೇಕು ಅಂತ ಪ್ಲಾನ್ ಇದ್ದಿದ್ದು. ಆಕ್ಚುಲಿ ಸ್ಟಾರ್ಟ್ ಆಗಿರಲ್ಲ, ಇನ್ನು 8 ಗಂಟೆ ಊಟ ಸ್ಟಾರ್ಟ್. ನೋಡಿ ನನ್ನ ಮಗಳ. ಅಯ್ಯೋ, ಆ ಜಯಲು ಕಾಸಲ್ಲಿ ಕೊಟ್ಟಿದ್ರು ಒಂದು ಬಲ್ಲೂನ್. ಆ ಬಲ್ಲೂನ್ ಇಟ್ಕೊಡಿ. ಯಾವ ಕಡೆ ಬಾನ್? ಯಾವ ಕಡೆ ಸೈಡು? ಬನಶಂಕರಿ ಬನ್ನರ್ಘಟ್ಟ ರೋಡ್ ಅಂತಂದ್ರೆ ಟಕ್ಕಂತ ಹೊಡಿತೀನಿ. ರೋಡಲ್ಲಿ ನೋಡಿದ್ರೆ ಎಲ್ಲ ಕೆಲಸ ಮುಗ್ದೋಗೋದೇನು. ರಿಂಗ್ ರೋಡಲ್ಲೇ ಹೋಗೋಣ. ರಿಂಗಲ್ಲಿ ಹೋಗ್ಬಿಟ್ರೆ ಈ ಟ್ರಾಫಿಕ್ ಸಿಗ್ನಲ್ ಬನಶಂಕರಿ. ಯಾವ ಕಡೆ ತೋರಿಸ್ತಾ ಇದೆಯಪ್ಪ ರೂಟು? ನೋಡಿ
ನಾನಲ್ಲ. ಹೌದೌದು, ನೀವಂತ ಅಲ್ವೇ ಅಲ್ಲ? ನಾನಲ್ಲ. ನಾನಲ್ಲ. ನಾನಲ್ಲ ಅಲ್ಲ ನಾನಲ್ಲ. ಫುಲ್ ಸಾಂಗ್ ಟ್ರಾಫಿಕ್ ಖುಷಿಮಾಗಿ ಸಾಂಗ್ ಹಾಕ್ವಿ ಸ್ವಲ್ಪ ಜೋಶ್ ಬರ್ಲಿ ಅಂತ. ದೊಡ್ಡಪ್ಪ ಫೋನ್ ಮಾಡ್ತಾನೆ ಅವ್ರೆ, ಇನ್ನು 1 hour ಐತೆ, ಇನ್ನು 10 ನಿಮಿಷ ಬಂದ್ವಿ ಅಂತ. ಏನಿಲ್ಲ ಫ್ರೆಂಡ್ಸ್, ಏನೇನಿಲ್ಲ, ನನ್ನ ಮಗಳು ಸ್ವಲ್ಪ ಜೋಶ್ ಬರ್ಲಿ ಅಂತ ಸಾಂಗ್ ಹಾಕೋದು. ಏನಿಲ್ಲ ಅಂತ. ಏನಿಲ್ಲ. ನನ್ನ ದೊಡ್ಡಪ್ಪ ಫೋನ್ ಮಾಡಿದಾಗೆ ದರ್ಶು ಇನ್ನು 10 ನಿಮಿಷ ಬಂದ್ವಿ ಇನ್ನು 10 ನಿಮಿಷ, ಇನ್ನು 40 ನಿಮಿಷ, 3/4 ಗಂಟೆ ತೋರಿಸ್ತೈತೆ ನಮಗೆ. ದೊಡ್ಡಪ್ಪ ಮತ್ತೆ ಫೋನ್ ಮಾಡಿದ್ರೆ 5 ನಿಮಿಷ ಅಂತಾನೆ. ಅಲ್ಲಿ ಆಕ್ಚುಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ರೋಡಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ರು, ಆದ್ರಿಂದ ನಾವು ಸುತ್ತ ಹಾಕೊಂಡು ಬರೋ ಥರ ಆಗೋದು. ಶೇಕ್ 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 ಬಾಡಿ ಶೇಕ್ ಶೇಕ್ ಶೇಕ್. ಇನ್ನೇನ್ ಮಾಡೋದು, ಟೈಮ್ ಬಂದಾಗ್ಲೇ 8:45 ಇಲ್ಲೇ. ಯಾಕೋ ಚಾಂದಿನಿ ಮನೇಲಿ ಊಟ ಮಾಡ್ಲಿಲ್ವಾ? ಹೌದಾ? ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಮತ್ತೆ. ವಾವ್, ಸೂಪರ್. ಕ್ಯಾರೆಟ್ ಹಲ್ವಾ, ತೊಂಡೆಕಾಯಿ ಸಾರು. ಅವ್ರು ಯಾವೆಲ್ಲ ತೊಂಡೆಕಾಯಿ ಸಾರು ಜಾಸ್ತಿ ಮಾಡ್ತಾಳಲ್ಲ, ಯಾಕೆ? ತೊಂಡೆಕಾಯಿ ಕಡಿಮೆ ರೇಟು, ಅದಕ್ಕೆ ಹಾಕಿದ್ಯಾ? ಹಂಗೆ. ಓಕೆ, ಇನ್ನೊಂದು ಎಷ್ಟು 5 ಕಿಲೋಮೀಟರ್ ತೋರಿಸ್ತಾ ಇದೆ ಅಷ್ಟೇ, ಇನ್ನು 14 ಮಿನಿಟ್ಸ್. ನೋಡೋಣ ಟ್ರಾಫಿಕ್ ಇದ್ರೆ ಹೆಂಗಾಗುತ್ತೆ ಏನಂತ ಗೊತ್ತಿಲ್ಲ. ನೋಡಿ 5 ಮಿನಿಟ್ಸ್ ಅಲ್ಲಿ ಹೋಗ್ತೀವಿ ಫ್ರೆಂಡ್ಸ್. ದೊಡ್ಡಪ್ಪ ಫೋನ್ ಮಾಡಿದ್ರೆ ಹೇಳೋದು. ನೋಡಿ ಎಷ್ಟಿದೆ ಟ್ರಾಫಿಕ್. ಫ್ರೆಂಡ್ಸ್ ಫೈನಲಿ ರೀಚ್ ಆದ್ವಿ. ಯಾವಲೇ ಬಂದ್ವಿ ಅಂತ ಹೇಳ್ಕೊಂಡು ಎಲ್ಲರನ್ನು ಮಾತಾಡಿಸ್ತಾ ಇದ್ದೆ ಅಂತ ಹೇಳ್ಬಿಡು ಅಷ್ಟೇ. ಇದೆ ಅರುಣೋದಯ. ಅಲ್ಲಿ ಕಾಯ್ತೈತ್, ವೆಯ್ಟ್ ಮಾಡ್ತೈತ್ ನಮ್ ದೊಡ್ಡಪ್ಪ. ಅಯ್ಯೋ, ನನಗಂತೂ ಖುಷಿಮಾನ ಇಟ್ಕೊಂಡು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಅಳ್ತಾಳೆ, ಸೆಕೆ ಬೇರೆ, ಟ್ರಾಫಿಕ್ಕು, ಯಾವಾಗ ಹೋಗಿ ತಲುಪ್ತೀವಪ್ಪ, ಸೀರೆ ಎಲ್ಲಿ ಕಸ್ಕೊಂಡ್ಬಿಡುತ್ತೋ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಇದ್ರಲ್ಲಿ ಹಿಂದೆಗಡೆ ಆ ಟ್ಯಾಗ್ ಥರ ಏನಿರುತ್ತೆ ಅದು ಕಟ್ಟೋದು, ಅದು ಕೂಡ ಬಿಚ್ಚೋಗ್ಬಿಟ್ಟಿತ್ತು. ಅದು ಕಟ್ಕೊಂಡೇ ಇಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತೇ ಆಗಿಲ್ಲ ಅದು. ಸೊ ಈ ಸೆಕೆನಲ್ಲಿ ಸೀರೆ ಎಲ್ಲ ಉಟ್ಕೊಂಡು ಮಗುನ ಇಟ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಅದೆಲ್ಲ ತುಂಬಾ ಕಷ್ಟ. ಅದು ಗೊತ್ತೇ ಆಗಲಿಲ್ಲ ನನಗೆ. ಆಮೇಲೆ ಫೀಲ್ ಆಯ್ತು. ಆಮೇಲೆ ನಮ್ಮ ತಮ್ಮ ಹೇಳ್ಬಿಟ್ಟು ಅಕ್ಕ ಇದು ಕಟ್ಕೊಂಡಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವನೇ ಕಟ್ಟಿದ. ಇನ್ನು ಅಕ್ಕನೂ ಕೂಡ ಚೆನ್ನಾಗಿ ರೆಡಿ ಆಗಿದ್ಲು. ಇವಾಗ ಎಲ್ಲರೂ ಯಾರ್ಯಾರು ಬಂದಿದ್ದಾರೆ, ದೊಡ್ಡಪ್ಪ ವೆಯ್ಟ್ ಮಾಡ್ತಾಯಿದ್ರಾ, ದೊಡ್ಡಪ್ಪ, ದೊಡ್ಡಮ್ಮ, ಆಮೇಲೆ ಅಕ್ಕ, ಜಯಶ್ರೀ, ಕೇಶವ ಎಲ್ಲರೂ, ಆಮೇಲೆ ನಮ್ಮ ದೊಡ್ಡಮ್ಮನ ಮಗ, ನಮ್ಮ ಅಣ್ಣ, ಅವ್ರ ವೈಫ್ ಎಲ್ಲರೂ ಬಂದಿದ್ದಾರೆ ಇವಾಗ ಮದುವೆಗೆ. ಇವಾಗ ನಮ್ಮ ದೊಡ್ಡಪ್ಪನ ಸ್ವಂತ ತಮ್ಮನ್ನ ಮಗಳು ಮದುವೆ ಆಗ್ತಾರದಾದ್ಮೇಲೆ ಇವಾಗ ದೊಡ್ಡಪ್ಪನ ಫ್ಯಾಮಿಲಿ ಬರ್ತಾರೆ ಎಲ್ಲರೂ ಬಂದಿದ್ದರು. ಅಕ್ಕ ಬಂದಿದ ತಕ್ಷಣವೇ ಯಾಕೆ ಇಷ್ಟು ಲೇಟ್ ಆಯಿತು ಅಂದರು. ಅಯ್ಯೋ ಹಿಂಗಾಯ್ತು ಕಣವ, ಭುವನ ರಿಷಿ ಹಿಂಗೆಲ್ಲ ಮಾಡಿದ್ರು ಅಂತ ಹೇಳಿದೆ. ಸದ್ಯ ನಮ್ಮ ದೊಡ್ಡಪ್ಪ ಏನು ಕೇಳಲಿಲ್ಲ, ಯಾಕೆ ಮಗ ಲೇಟು ಅಂತ ಏನು ಕೇಳಲಿಲ್ಲ ಸದ್ಯ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾಯಿದ್ವಿ. ಖುಷಿಮಾ ಅವರಪ್ಪ ಬಂದಿರಲಿಲ್ಲ, ಅವರಪ್ಪ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಹೋಗಿದ್ರಲ್ಲ, ಅದಕ್ಕೆ ಅವರಪ್ಪ ಇಲ್ಲ ಅಂತ ಹೇಳ್ಬಿಟ್ಟು ಅಳ್ತಾಯಿದ್ಲು. ಇನ್ನು ದೊಡ್ಡಮ್ಮನೂ ಅಷ್ಟೇ, ದೊಡ್ಡಮ್ಮ ಸೀರೆ ಚೆನ್ನಾಗಿತ್ತು ದೊಡ್ಡಮ್ಮನ ಸೀರೆನೂ. ಜಯಶ್ರೀನೂ ಅಷ್ಟೇ, ರಿಸೆಪ್ಷನ್ ಅಲ್ವಾ, ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿ ಉಟ್ಟಿದ್ಲು. ನಮ್ಮ ಅಣ್ಣ ಸುಮ್ಮನೆ ಆಂಟಿ ಅಂತ ಇದು ಮಾಡ್ತಾಳೆ. ಇವಳು ಸೀರೆ ಉಟ್ಟಾಗಲಿಲ್ಲ, ಏನಂಟಿ ಅಂತ ಹೇಳಿ ಆಟ ಆಡಿಸ್ತಿರ್ತಾನೆ. ಅದಕ್ಕೆ ನಗಾಡ್ಕೊಂಡೆಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೇ ನಿಂತ್ಕೊಂಡ್ವಿ. ಇನ್ನು ರಿಸೆಪ್ಷನ್ಗೆ ಒಳಗಡೆ ಹೋಗೋಷ್ಟರಲ್ಲಿ ಎಲ್ಲ ರಶ್ ಇತ್ತು ತುಂಬಾ. ಆದ್ದರಿಂದ ಫೋಟೋ ಸೆಷನ್ನು ಅದೆಲ್ಲ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ, ಹೊಟ್ಟೆ ಹಸ್ವಾಗ್ತಾಯಿದೆ. ಆಗಲೇ ಟೈಮ್ 9:15 ಆಗೋಗ್ಬಿಟ್ಟಿತ್ತಲ್ವ, ಅದಕ್ಕೆ ಹೊಟ್ಟೆ ಹಸ್ವಾಗ್ತಾಯಿದೆ. ಹೋಗಿ ಊಟ ಮಾಡ್ಕೊಂಡು ಬಂದು ಆಮೇಲೆ ರೆಸ್ಟ್ ಮಾಡೋಣ ಕೂತ್ಕೊಂಡಿದ್ದು. ಆಮೇಲೆ ಫೋಟೋ ಅದೆಲ್ಲ ವಿಶ್ ಮಾಡೋದಾಗಲಿ ಅದೆಲ್ಲ ಮಾಡೋಣ ಅಂತ ಹೇಳಿದ್ರು. ನಾನಂದೆ ಸರಿ ಆಯಿತು ಅಂತ. ನಮ್ಮ ಅಕ್ಕನೂ ಅದೇ ಹೇಳಿದ್ಲು, ನೀವು ಬರಲಿ ಅಂತ ಊಟಕ್ಕೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಮಗ. ಎಲ್ಲರೂ ಅಂದರೆ ಅವ್ರ ರಿಲೇಷನ್ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಕೆಳಗೆ, ಬನ್ನಿರಿ ನಾವು ಹೋಗ್ಬಿಡೋಣ ಇಲ್ಲೆಲ್ಲ. ಅಷ್ಟೊತ್ತಿಗೆ ಅಲ್ಲಿ ಬಂದಿರೋರು, ವಿಶ್ ಮಾಡೋಕ್ಕೆ ಅಂತ ಬಂದಿರೋರು, ಮದುವೆ ಬಂದಿರೋರೆಲ್ಲ ಕಮ್ಮಿ ಆಗ್ತಾರೆ ಜನ, ಆಮೇಲೆ ನಿಧಾನಕ್ಕೆ ಫೋಟೋ ಎಲ್ಲ ತೆಗೆಸ್ಕೋಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಕೊಂಡು ನಾವು ಕೂಡ ಗ್ರೌಂಡ್ ಫ್ಲೋರಲ್ಲಿ ಇತ್ತು ಇದು ಊಟದ ಹಾಲು. ಸರಿ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರ್ದಂಗೆನೇ ಇನ್ನು ನಾನು ಹೇಳಿದೆ, ಯಾರು ದೊಡ್ಡಪ್ಪನ ತಮ್ಮ ಆಗಿರ್ಬೋದು, ಅವ್ರ ವೈಫ್, ಅವ್ರು ಯಾರನ್ನೂ ಮಾತೇ ಆಡಿಸಿಲ್ಲ. ಅವ್ರಿಗೆ ನಾನು ಬಂದಿದ್ದೀನಿ ಅನ್ನೋದು ಗೊತ್ತೇ ಆಗಿರಲಿಲ್ಲ. ಸ್ಟಾರ್ಟಿಂಗ್ ಫಸ್ಟಿಗೆ ದೊಡ್ಡಪ್ಪನ ತಮ್ಮನ ಮಗ ಇದ್ದಾನೆ, ಮದನ್ ಅಂದ್ಬಿಟ್ಟು ಅವನ ಹೆಸರು. ಇದನ್ನು ಅಲ್ಲಿ ನಿಂತ್ಕೊಂಡಿದ್ದಾನೆ, ತೋರಿಸ್ತೀನಿ. ಅವನು ನೋಡ್ಬಿಟ್ಟು ಅಕ್ಕ ಅಂತ ಹೇಳ್ಬಿಟ್ಟು, ನಮ್ಮನೇಲಿ ನಿಮ್ಮದೇ ಯೂಟ್ಯೂಬು, ಅವನು ಫ್ರೆಂಡ್ ಹಾಗೇ ನಗ್ತಾಯಿದ್ರು. ನಮ್ಮನೇಲಿ ಟಿ ವಿನಲ್ಲಿ ನಿಮ್ಮ ಯೂಟ್ಯೂಬ್ ವೀಡಿಯೋನೇ ಓಡ್ತಾ ಇರುತ್ತೆ, ಡೈಲಿ ರೆಗ್ಯುಲರಾಗಿ ನೋಡ್ತಾರೆ ಅಂತ ಹೇಳ್ತಾ ಇದ್ದ. ಸೊ ಖುಷಿ ಅಂತ ಅನಿಸ್ತಾ ಮಾತಾಡ್ಕೊಂಡು, ಅವನಿಗೂ ಕೂಡ ಮದುವೆ ಆಗಿದೆ. ಎಲ್ಲಿ ನಿಮ್ಮ ವೈಫು ಅಂತ ಕೇಳ್ತಾ ಇದ್ದೆ. ಇವು ಮದುವೆಗೆ ಹೋಗೋಕ್ಕಾಗಲಿಲ್ಲ, ಆ್ಯಕ್ಚುಲಿ ನನಗೆ ಇನ್ವೈಟ್ ಮಾಡಿದರೂ ಹೋಗೋಕ್ಕಾಗಲಿಲ್ಲ. ನಾನು ಪ್ರೆಗ್ನೆಂಟ್ ಇರುವಾಗ ನಿಮಗೆ ಗೊತ್ತಿರ್ಬೋದು, ಇವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ನಾನು. ಸುಮಾರು ಜನ ನಿಖಿತಾ ಪ್ರೆಗ್ನೆಂಟ್ ಇರುವಾಗ ಗೃಹ ಪ್ರವೇಶಕ್ಕೆ ಹೋಗಬಾರ್ದು ಅಂತ ಎಷ್ಟೊಂದು ಜನ ಹೇಳಿದ್ರಿ.
ಹಾಗೆ ಅವರೇ ಆ ಫ್ಯಾಮಿಲಿನೇ ಇವರು ಕ್ಲೋಸ್ ಇದ್ದಾರೆ ನನಗೆ, ಇವ್ರ ಫ್ಯಾಮಿಲಿಯವರು. ಆದ್ದರಿಂದ ಇವರು ಏನೇ ಆದರೂ ಇನ್ವೈಟ್ ಮಾಡ್ತಾರೆ. ನಾನು ಎಷ್ಟೊಂದು ಸರಿ ಇನ್ವೈಟ್ ಮಾಡಿದ್ದೀನಿ, ಅವ್ರಿಗೆ ಬರೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ. ನಾನು ಅದೇ ಹೇಳ್ತಿದ್ದೆ, ನಾನು ಅದಕ್ಕೆ ಇವ್ನ ಮದುವೆಗೆ ಹೋಗಿರಲಿಲ್ಲ. ನಮ್ಮನೆ ಫಂಕ್ಷನ್ ಯಾವುದಾದ್ರೂ ಕರೆದ್ರೂ ನೀವು ಬರೋದಿಲ್ಲ, ನಿಮ್ಮನೆ ಫಂಕ್ಷನ್ ಕರೆದ್ರೆ ನಾವು ಬರ್ತೀವಿ, ಅದಕ್ಕೇ ನಾನು ಈ ಮದುವೆಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಈ ಸರಿ ಏನಕ್ಕೆ ನಳಿನಿ ಅಂತಾರೆ, ನಳಿನಿ ಬೇಜಾರು ಮಾಡ್ಕೊಬೇಡ ಕಣೋ ಬಾರೋ ಅಂತೆಲ್ಲ ಕರೆದಿದ್ರು. ಸರಿ ಅಂದ್ಬಿಟ್ಟು ಹೋಗಿದೆ. ಇವಾಗ ಅಲ್ಲಿಗೆ ದೊಡ್ಡಪ್ಪವ್ರ ತಮ್ಮ ಅವರು ರಾಜು ಅಂಕಲ್ ಅಂದ್ಬಿಟ್ಟು ಅವರು ಬಂದು ನಾವು ಊಟಕ್ಕೆಲ್ಲ ಕೂತ್ಕೊಂಡಿದ್ವಿ, ಬಂದು ಮಾತಾಡಿಸ್ತಾಯಿದ್ರು. ಊಟ ಅಂತೂ ಸಖತ್ತಾಗಿತ್ತು, ಅಲ್ಟಿ ಅಂತಲೇ ಹೇಳ್ತೀನಿ. ವೆರೈಟೀಸ್ ತುಂಬಾ ವೆರೈಟೀಸ್ ಇತ್ತು, ಹೇಳೋಕ್ಕೆ ಆಗೋಲ್ಲ ಏನೇನು ವೆರೈಟೀಸ್ ಅಂತ ಹೇಳ್ಬಿಟ್ಟು, ಅಷ್ಟು ವೆರೈಟೀಸ್ ಇತ್ತು. ಪ್ರತಿಯೊಂದೂ ಫುಡ್ಡು ಕೂಡ ಅಷ್ಟು ಚೆನ್ನಾಗಿತ್ತು. ಆದರೆ ದೋಸೆ ಮಾತ್ರ ನನಗೊಂದು ಚೂರು, ಇಷ್ಟು ಫುಡ್ಡಲ್ಲಿ ಅದೊಂದು ದೋಸೆ ಒಂದು ಇಷ್ಟ ಆಗಲಿ. ಅದು ಬಿಟ್ಟರೆ ಮಶ್ರೂಮ್ ಪಲಾವ್ ಥರ ಮಾಡಿಸಿದ್ರು, ಸಖತ್ತಾಗಿತ್ತು. ನಾನಂತೂ 2 ಸರಿ ಹಾಕಿಸ್ಕೊಂಡು ತಿಂದೆ, ಇಷ್ಟ ಆಯಿತು. ನನಗೂ ಹೊಟ್ಟೆ ಹಸ್ಬಿಟ್ಟಿತ್ತು ಬೇರೆ. ಇನ್ನು ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ದೀವಿ ನಾವು, ನಮ್ಮ ಅಕ್ಕ ಎಲ್ಲ. ಸೊ ಚೆನ್ನಾಗಿದೆ, ಗಂಡು ಹೆಣ್ಣು ಜೋಡಿ ಇಬ್ಬರದು ಪೇರ್ ತುಂಬಾ ಚೆನ್ನಾಗಿದೆ. ನನ್ನ ಮದುವೆ ಹೆಣ್ಣು ಕೂಡ ಮಾತಾಡ್ತಾರೆ. ಲಾಸ್ಟಿಗೆ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಬಿಂದು ಅಂದ್ಬಿಟ್ಟು ಹುಡುಗಿ ಹೆಸರು. ನಮ್ಮ ಅಕ್ಕಂಗೆ ತಂಗಿ ಆಗಬೇಕು, ಚಿಕ್ಕಪ್ಪನ ಮಗಳು. ನಮ್ಮ ಅಕ್ಕಂಗೂ ಇವ್ರಿಗೂ ಅಜ್ಗಜಾಂತರ, ಚಿಕ್ಕ ವಯಸ್ಸು ಇನ್ನೂ. ನಮ್ಮ ಅಕ್ಕ ಅಂದರೆ ಇವರು ಲಾಸ್ಟ್ ಮಗ. ಅಂದರೆ ನಮ್ಮ ದೊಡ್ಡಪ್ಪವ್ರ ಅಮ್ಮಂಗೆ ಎಷ್ಟು 11 ಜನನ 12 ಜನ ಮಕ್ಕಳು, ಸಾರಿ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟು ಜನ ಮಕ್ಕಳು, ಅಷ್ಟು ಜನರಲ್ಲಿ ಇವರೇ ಲಾಸ್ಟ್ನೇವ್ರಲ್ವ. ಆದ್ದರಿಂದ ಏಜು ಸ್ವಲ್ಪ ಚಿಕ್ಕದ್ರಿಂದ ಇವ್ರು ಮದುವೆ ಆಗಿದ್ದು ಲೇಟು, ಮಕ್ಕಳು ಕೂಡ ಚಿಕ್ಕ ಏಜು. ನಮ್ಮ ದೊಡ್ಡಪ್ಪ 2ನೇವ್ರೇನೋ ಇರಬೇಕು ಹಾಗೆ. ಸೊ ಮರ್ತೋಗ್ಬಿಟ್ಟಿದ್ದೀನಿ, ಇನ್ನೊಂದು ಸರಿ ತಿಳ್ಕೊಳ್ಬೇಕಾದ್ರೆ ಹೇಳ್ತೀನಿ. ನನಗೆ ಒಟ್ಟಿನಲ್ಲಿ ಇವರು ಎಷ್ಟೋ ಜನ ಹೆಣ್ಮಕ್ಳು ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ, 11 ಜನ 12 ಜನ ಮಕ್ಕಳು ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ 5-6 ಜನ ಗಂಡು ಮಕ್ಕಳು, ಏನೋ 6 ಜನ ಹೆಣ್ಮಕ್ಳು ಅಂತೇನೋ ಹೇಳ್ತಾ ಇರ್ತಾರೆ, ನಂಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಹೀಗೆ ಮೇಲೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ವಿ. ಇದು ದರ್ಶು ಜಯಶ್ರೀ ಕೂತ್ಕೊಂಡು ಏನು ಮದುವೆ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು, ಹಾಗೆ ಹಿಂಗೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ದರ್ಶು ಮದುವೆಗೂ ಕೂಡ ಹೀಗೆ ರೆಡಿ ಆಗ್ಬಿಟ್ಟು ನಿಂತ್ಕೋಬೇಕು ನಾವು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಯಿದ್ವಿ. ಅಯ್ಯೋ ಏನು ಮದುವೆನೋ, ನನಗೆ ಎಲ್ರಿಗೂ ಕಾರ್ಡ್ ಕೊಡೋಷ್ಟರಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಅಲ್ಲಿ ಬಂದಿರೋರ್ಗೆಲ್ಲರಿಗೂ ಕಾರ್ಡ್ ಕೊಡಿಸ್ತಾಯಿದ್ರು. ಇದೇ ಉದ್ದೇಶ ದರ್ಶನ್ ಭುವನ್ ಕೂಡ ಇವತ್ತಿನ ಫಂಕ್ಷನ್ಗೆ ಬಂದಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲೇ ಇರೋರಿಗೆಲ್ಲರಿಗೂ ಕಾರ್ಡ್ ಕೊಡಿಸಿಸ್ಬಿಟ್ರೆ ಈಸಿ ಆಗುತ್ತಲ್ವ, ಎಲ್ಲರ ಮನೆಗೂ ಹೋಗೋಕ್ಕಾಗಲ್ಲ. ಈ ಬೆಂಗಳೂರಲ್ಲಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ಒಂದೇ ಫಂಕ್ಷನಲ್ಲಿ ಎಲ್ಲರೂ ಸಿಗೋದ್ರಿಂದ ಹೋಗ್ಬಿಟ್ಟು ಎಲ್ರಿಗೂ ಕಾರ್ಡ್ ಕೊಡಿಸ್ತಾ ಇದ್ದಾರೆ. ದೊಡ್ಡಪ್ಪ ಅವ್ರಿಗೆ ಗೊತ್ತಿರೋರಿಗೆ ಕೊಡಿಸಿದ್ರು, ದೊಡ್ಡಮ್ಮನೂ ಅಷ್ಟೇ ಒಂದಷ್ಟು ಜನರಿಗೆ ಕೊಡಿಸಿದ್ರು. ಇನ್ನು ಖುಷಿಮಾನಂತೂ ಹಿಡಿಯೋಕ್ಕೆ ಆಗ್ತಿಲ್ಲ. ಖುಷಿಮಾ ಮತ್ತು ಪೂನು ಇಬ್ಬರೂ ಅವ್ರದ್ದೇ ಒಂದು ಆಟ, ಡ್ಯಾನ್ಸು. ಆಮೇಲೆ ಅವ್ರ ಗ್ರೂಪ್ ಫೋಟೋ ತಗೋತಾಯಿದ್ರೆ ನಮ್ಮ ಖುಷಿಮಾ ಹೋಗಲ್ಲಿ ಸೈಡಲ್ಲಿ ನಿಂತ್ಕೊಂಡು ಬಿಡ್ತಾಯಿದ್ಲು ಅವ್ರ ಮುಂದೆ, ಈ ಕಡೆ ಬಾ ಅಂದರೂ ಬರ್ತಾಯಿರಲಿಲ್ಲ. ಇನ್ನು ನಮ್ಮ ಪೂನು ಅಷ್ಟೇ, ಪೂನು ಕಂಡ್ರೆ ಸ್ವಲ್ಪ ಖುಷಿ ಭಯ ಬೀಳ್ತಾಳೆ. ಯಾಕೆ ಅಂತಂದರೆ ಪೂನು ಹೆಂಗೆ ಅಂದರೆ ಎಕ್ಸೈಟ್ ಆಗಿಬಿಡ್ತಾಳೆ, ಆಗ್ಬಿಟ್ಟು ಹೊಡೆದ್ಬಿಡ್ತಾಳೆ. ಒಂದು ಸ್ವಲ್ಪ ರೌಡಿ ಬೇಬಿ ಅವಳು, ಹೊಡೆದ್ಬಿಡ್ತಾಳೆ. ಅದಕ್ಕೆ ಖುಷಿಮಾ ಬಂದು ಭಯ ಬೀಳ್ತಾಳೆ ಸ್ವಲ್ಪ. ಪೂನು ಅಂದರೆ ಅವಳ ಹೆಸರು ಪುನರ್ವಿಕಾ ಅಂತ. ಪೂನು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಆಟ ಆಡ್ತಾ ಇದ್ದಾಳಲ್ಲ ಜೊತೆಯಲ್ಲಿ ಅಂತ ಹಾಗೆ ಬಿಟ್ವಿ. ಎಕ್ಸೈಟ್ ಆಗಿಬಿಟ್ಲು ನೋಡಿ, ಹಂಗೆ ಆಟಾಡ್ತಾ ಕುಣಿತಾ ಹೋಗಿ ದಬಾರ್ ಅಂತ ಅವಳ ಮೇಲೆ, ಖುಷಿ ಮೇಲೇ ದಬ್ಬತ್ತ ಬಿದ್ಲು. ಅಯ್ಯೋ ಸದ್ಯ ಏನೋ ನೋವಾಯಿತು, ಅಳ್ತಾಳೇನೋ ಅಂತ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ಸಮಾಧಾನ ಆದರು. ಅಯ್ಯಪ್ಪ ಅಂತ ಅಂದ್ಕೊಂಡು ಇನ್ನು ಬಿಡಲ್ಲ. ಏನೇ ಅಂತಂದರೆ ಅವರಿಬ್ಬರು ಜೋಡಿ ಯಾವಾಗಲೂ ಆಟ ಆಡ್ತಾಯಿರ್ತಾರೆ ನೋಡಿ. ಇವಾಗ ಹೆಂಗೆ ಬಿದ್ದುಬಿಟ್ಲು ನೋಡಿ, ತಗೋ ಬಿದ್ಲು. ಆಮೇಲೆ ಎತ್ಬಿಟ್ಟು ಮತ್ತೆ ತಿರ್ಗಿ ನಮ್ಮ ಹತ್ರನೇ ನಿಲ್ಲಿಸ್ಕೊಂಡು ನಿಧಾನಕ್ಕೆ ಆಟ ಆಡು, ಗೊತ್ತಾಗಲ್ಲ ಮಕ್ಕಳಿಗೆ. ನಮ್ಮ ಪೂನು ಸ್ವಲ್ಪ ಎಕ್ಸೈಟ್ ಆಗ್ತಾಳೆ, ಹೇಳ್ದನಲ್ಲ ರೌಡಿ ಬೇಬಿ ಅಂತ ಹೇಳ್ಬಿಟ್ಟು, ತುಂಬ ಹೊಡೆದ್ಬಿಡ್ತಾಳೆ ಟಪ್ ಅಂತ ಹೇಳ್ಬಿಟ್ಟು. ಹೊಡೆಯೋದೆಲ್ಲ ಕಮ್ಮಿ ಮಾಡಿದ್ದಾಳೆ, ಆದರೆ ಎಕ್ಸೈಟ್ ಆಗಿಬಿಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲೂ ಒಂದೊಂದು ತುಂಟುತನ ಅನ್ನೋದೇ ಇರುತ್ತೆ. ಇವಾಗ ಇವಳು ಈ ಥರ ಆದರೆ ನಮ್ಮ ಖುಷಿ ಬರೀ ಕಿರ್ಚೋದು ಜಾಸ್ತಿ. ಈ ಸೈರನ್ನು ವಿಷಲ್ ಕಿರ್ಚಲ್ವಾ, ಹಂಗೆ ಕಿರ್ಚ್ಕೊತಾಳೆ. ನಮ್ಮ ಖುಷಿನಲ್ಲಿ ಈ ಥರ ಇದೆ. ಅವಳಿಗೆ ಏನಾದ್ರು ಕೊಡಲಿಲ್ಲ ಅಂತಂದರೆ ಅವಳು ಅಂತ ಕಿರ್ಚ್ಕೊತಾಳೆ. ಇನ್ನು ಲಾಸ್ಟಿಗೆ ನಾವು ಇವಾಗ ಹೋಗೋಣ ಫೋಟೋಗೆ, ಯಾವಾಗ ಹೋಗೋಣ ಅಂದ್ಕೊಂಡು ಜನ ಜಾಸ್ತಿ ಆಗ್ತಾಯಿದ್ರು. ಇನ್ನು ಸೋಮ್ಗಂತೂ ಖುಷಿ ಹಿಡಿದು ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು. ನಿಕ್ಕಿ ಓಡೋಣ ಅಂತಲೇ ಇದ್ರು. ಇನ್ನು ಫೋಟೋಗೆ ಬಂದು ನಿಂತ್ಕೊಂಡ್ವಿ. ಅವಳು ಖುಷಿಮಾ ಅಂತೂ ಒಂದು ಕಡೆ ನಿಂತ್ಕೊತಾನೆ ಇಲ್ಲ. ಹೇಳ್ತಲ್ಲ ಸೋಮ್ಗೆ ಖುಷಿನ ಹಿಡ್ದು ಅವ್ರು ಸುಸ್ತಾಗಿ ಹೋಗ್ಬಿಟ್ಟಿದ್ರು. ನಿಖಿತಾ 2 ಅವರಿಂದ ಹಿಡಿತಾ ಇದ್ದೀನಿ ಕಣೆ, ಅವಳು ನನಗೆ ಆಗ್ತಲೇ, ನೀನೇ ಹಿಡ್ಕೊತಗೋ ಅಂತ ಹೇಳಿ ನನ್ನ ಕಡೆ ಬಿಟ್ಟರು. ಅಯ್ಯೋ ಸರಿ ಅಂತ ಹೇಳಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಹೇಳಿದ್ನಲ್ವ ಇವರು ಯಾರು ಪುಷ್ಪ ಆಂಟಿ ಅಂತ ಹೇಳಿಬಿಟ್ಟು, ಅಂದರೆ ಇವಾಗ ಮದುವೆ ಹೆಣ್ಣಿದಾರಲ್ಲ ಅವರಮ್ಮ, ಅವ್ರು ನನಗೆ ಫಸ್ಟಿಂದನೂ ತುಂಬಾ ಕ್ಲೋಸು, ಅವಾಗಿಂದನೂ ಅಷ್ಟೇ. ಸೊ ಇವಾಗ ಅವ್ರನ್ನೂ ಮಾತಾಡಿಸ್ಬಿಟ್ಟು ಒಂದು ಫೋಟೋ ತೊಗೊಂಡು ಬಾಯ್ ಹೇಳಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ.
ನಮ್ಮ ಭುವನ್ ನಮ್ಮ ದೊಡ್ಡಮ್ಮನ ಸ್ಟೈಲ್ ನೋಡಿ. ನನ್ನ ಬ್ಯಾಗ್ ಏನು ಸ್ಟೈಲಾಗಿ ತಗೊಂಡು ನಮ್ಮ ದೊಡ್ಡಮ್ಮ. ಜಯಶ್ರೀ ನೋಡೆ ಅಲ್ಲಿ ನೋಡೆ, ನೀನು ಇದೆಯಾ ನೋಡಿ, ಬ್ಯಾಗ್ ಹಿಡ್ಕೊ ಅಂದ್ರೆ ಹೆಂಗಾಡ್ದೆ ಅಲ್ಲಿ ನೋಡೆ. ಅದು ಕಡೆ ಬ್ಯಾಗ್ ಹಿಡ್ಕೊಳ್ಳೋದಂದ್ರೆ ಇನ್ಮೇಲೆ ಫಿಕ್ಸ್ ಬಿಡ್ತಾಡಮ್ಮ, ಎಲ್ಲ ಮದ್ವೆಗೂ ನೀನು ಕೊಟ್ಬಿಡೋದು ಆಯ್ತಾ. ಇನ್ನೇನು ಹೊರಡೋಣ ಅಂತ ಹೊರಗಡೆ ಬರ್ತಾಯಿದ್ವಿ. ಅಷ್ಟರಲ್ಲಿ ಅರಿಶಿನ ಕುಂಕುಮ ತಗೊಂಬಗ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅರಿಶಿನ ಕುಂಕುಮ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ರೂಮ್ಸ್ ಇರುತ್ತಲ್ಲ ಅಲ್ಲಿಗೆ ಬಂದ್ವಿ. ಹುಡುಗಿಗೆ ಅಂತ ಒಂದು ಸಪ್ರೇಟ್ ರೂಮ್ ಇರುತ್ತಲ್ವ ಅಲ್ಲಿಗೆ ಬಂದ್ವಿ. ಇಲ್ಲಿ ಬರ್ತಿದ್ದಂಗೆ ಇಲ್ಲೂ ಎಷ್ಟೊಂದು ನಮ್ಗೆ ಗೊತ್ತಿರೋರು ರಿಲೇಟಿವ್ಸ್ ಎಲ್ಲ, ಅಂದರೆ ನಮ್ಮ ಅಕ್ಕನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳುಗಳು ಇವರೆಲ್ಲರೂ ಅವರೆಲ್ಲರೂ ಸಿಕ್ಕಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ದೆ. ಅವರೆಲ್ಲರೂ ಯೂಟ್ಯೂಬ್ ನೋಡ್ತಾರಂತೆ. ನಾನು ಅವ್ರನ್ನೆಲ್ಲ ವೀಡಿಯೋ ಮಾಡಿರಲಿಲ್ಲ. ಆಮೇಲೆ ಹೇಳಿದ್ರು ನಮ್ಮನ್ನೆಲ್ಲ ವೀಡಿಯೋ ಮಾಡಲ್ವಾ ಅಂತ. ಇವರೆಲ್ಲ ನೋಡಿ ನಮ್ಮ ದೊಡ್ಡಪ್ಪ ಫ್ಯಾಮಿಲಿ. ಇವರೆಲ್ಲ ಯಾರ್ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನೀವು ಅಣ್ಣಯ್ಯ ವೈಫ್ ಅಲ್ವಾ? ಹಾಂ ಕರೆಕ್ಟು. ಪರಿಚಯ ಮಾತಾಡಿ. ನೀವು ಎರಡನೇ ಮಗಳ? ಫಸ್ಟ್ ಏಡ್ ಬಂದಿಲ್ವಾ? ಹೌದಾ? ಪ್ರೆಗ್ನೆಂಟ್? ಹೌದಾ? ಓ ಸೂಪರ್. ಹೌದಾ? ಗೊತ್ತೇ ಇಲ್ಲ. ಆಮೇಲೆ ಅವಳಿಗೆ ಫೋಟೋ ಕಳಿಸಿ ತೋರಿಸಿದ್ರು. ಹಾಂ ಅಕ್ಕ ಮಾಡಿ ನೋಡಿ. ನಮ್ಮ ಅಕ್ಕನ ಅಕ್ಕ ತಂಗಿರು ಇವರೆಲ್ಲ, ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇವರೆಲ್ಲರೂ ಎಲ್ರು ಇವರೆಲ್ಲ ನೋಡ್ರಿ. ವಸಂತಕ್ಕನ ಫ್ಯಾನ್ಸ್, ವಸಂತಕ್ಕನ ಫ್ಯಾನ್ಸ್ ಕಮಿಡಿ ವಸಂತ ಒಂದೇ ಫೇಸ್ ಇದೆ ನೋಡಿ, ಸಿಮಿಲರ್ ಫೇಸ್ ಎಲ್ಲ ಒಂದೇ ತರ ಫೇಸ್ಗಳು, ಮೂಗ್ಗಳು, ಮೂಗು ಎಲ್ಲ ಮೂಗೆಲ್ಲ ಸೇಮ್. ಅದರಿಂದ ಕಂಡಿಡಿಬೇಕು ಇವರೆಲ್ಲ ಒಂದೇ ಎಲ್ಲ. ಹಿಂಗೆ ನೋಡ್ತಾ ಇರಿ ವಿಡಿಯೋನ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿದ್ದೀರಾ ವಿಡಿಯೋ ಆಲ್ರೆಡಿ. ಓಕೆ ಬಾಯ್ 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 ಎಲ್ರಿಗೂ. ನಮ್ಮ ಅಣ್ಣ ಏನು ಕೇಳಿದೆ ಅಂತ ಹೇಳಮ್ಮ. ಫ್ರೆಂಡ್ಸ್, ಇದು ಬಿಂದು ಅಂತ. ಇದು ನನ್ನ ರಿಸೆಪ್ಷನ್. ನಮ್ಮ ಅಕ್ಕ ಬಂದಿದ್ದಾರೆ. ಸೊ ಎಲ್ಲರೂ ಈ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರ ಅಂತ ಗೊತ್ತು. ಸೊ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಲೈಕ್ ಮಾಡಿ. ಓಕೆನಾ? ಜೋಡಿನಲ್ಲೆಲ್ಲ ಚೆನ್ನಾಗಿರ್ತೀವಿ. ಒಬ್ಬಳೇ ಹೇಳ್ಬಾರ್ದು. ಅವರಂತೂ ಬರೋದೇ ಇಲ್ಲ ವಿಡಿಯೋ. ಇನ್ನು ಫೋಟೋಶೂಟ್ ಆಗಿಲ್ವಾ? ಏನು ಒಳ್ಳೆ ಗಾಳು ಬದಲಾಳೆ ನೋಡಿ. ನಮ್ಮನೆ ಓಕೆ ಗೈಸ್, ಮತ್ತೆ ನಮ್ಮ ಇಷ್ಟು ಜನ ಫ್ಯಾಮಿಲಿನ ಎಂಟು ಜನ ಮತ್ತೆ ನೋಡ್ತೀವಿ ಸ್ವಲ್ಪ ದಿನಗಳ ನಂತರ. ಡಿಂಗ್ 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 ದುಮ್ತಾನ. ಬಾಯ್ ಬಾಯ್, ಟಾಟಾ. ದೊಡ್ಡ ತಾತ ಬಾಯ್, ದೊಡ್ಡ ತಾತ ಬಾಯ್, ದೊಡ್ಡಜಿ ಬಾಯ್. ದೊಡ್ಡಜಿ ಬಾಯ್ 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 ಅನ್ನೋಕ್ಕೇನು ಕಷ್ಟನಾ? ಬಾಯ್ ಅನ್ನೋ, ನೀಟಾಗಿ ಕೈಯಲ್ಲಿ ಆಡಿಸೋ. ಹಾಂ ಫ್ರೆಂಡ್ಸ್, ಮದುವೆ ಎಲ್ಲ ಮುಗೀತು, ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ನಿದ್ದೆ ಬರ್ತಾ ಇದೆ ನಮ್ಮ ಕೂಸಿಗೆ.
ಯಾವುದೋ ಒಂದು ಲಾರಿ ಸೌಂಡು. ಅಲ್ಲಿ ಎಲ್ಲಿದ್ದೀವಿ ಸ್ವಾಮಿ ಇವಾಗ? ಹೌದಾ? ಓಕೆ, ಇಲ್ಲಿ ಎಲ್ಲರೂ ಮತ್ತೆ ಏನಮ್ಮ ಸ್ಕಿಪ್ ಮಾಡಬೇಕು? ಮಾಡಿದೆ ಅಮ್ಮ, ಮಾಡಿದೆ. ಎಲ್ಲರೂ ಇವಾಗ ಹೊರಟಿದ್ದೀವಿ. ಚೆನ್ನಾಗಿತ್ತು, ಊಟ ಮಾತ್ರ ಮಸ್ತ್ ಇತ್ತು. ರಕ್ಷಿ ಯೂಟ್ಯೂಬ್ ವೀಡಿಯೋ ಮಾಡಿದೇನೋ, ಕ್ಯಾಮ್ರಾ ಅವನ ಹತ್ರ ಇತ್ತು. ರಕ್ಷಿ ಮಾಡಿದ್ಯಾ? ನೋಡ್ತೀನಿ, ಕ್ಯಾಮ್ರಾ ಅವನ ಹತ್ರ ಇತ್ತು, ಅದರಿಂದ ನನಗೆ ಗೊತ್ತಿಲ್ಲ. ಊಟ ಮಾತ್ರ ಮಸ್ತಾಗಿತ್ತು, ಚೆನ್ನಾಗಿತ್ತು. ವೆರೈಟೀಸ್ ಜಾಸ್ತಿ ಇತ್ತು. ವೆರೈಟೀಸ್ ಜಾಸ್ತಿ ಇದ್ದಾಗ ತಿನ್ನೋಕೆ ಕಷ್ಟ, ಆದರೂ ನಾನು ನೀಟಾಗೆಲ್ಲ ತಿಂದೆ. ಆಫ್ಟರ್ ಲಾಂಗ್ ಟೈಮ್ ಮದುವೆ ಊಟ ಮಾಡಿದೆ. ದರ್ಶನ್ ನಿನ್ನ ಮದುವೆ ಊಟ ಅವನ ಮದುವೆಲ್ಲೇ ನೋಡಬೇಕು. ಅಯ್ಯೋ ಸುಮ್ಮನಿರಕ್ಕ, ಯಾವ ಮದುವೆನೋ ಏನೋ. ಎಲ್ರಿಗೂ ಅಲ್ಲಿ ಕಾರ್ಡು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೇ ಅಲ್ವಾ, ದೊಡ್ಡಪ್ಪ ದೊಡ್ಡಮ್ಮ ಎಲ್ರಿಗೂ ಕರೆದು ಇವ್ರಿಗೆ ಕೊಡು ಅಂತ. ಯಾಕಂದ್ರೆ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರಲ್ಲ, ಎಲ್ಲರೂ ಅಲ್ಲೇ ಕರೆದು ಕೇಳಿ ಕೊಡ್ಸಿದ್ದು. ಎಲ್ಲಾರ ಮನೆಗೂ ಹೋಗೋದಕ್ಕಾಗಲ್ಲ, ಇವನು ಒಬ್ಬನೇ ಪಾಪ. ಇವನು ಭುವನ್ ಎಷ್ಟು ಅಂತ ಹೋಗೋಕ್ಕಾಗುತ್ತೆ, ಅದಕ್ಕೋಸ್ಕರ ಯಾವ ಮದ್ವೆನೂ ಬೇಡ ಏನು ಬೇಡ, ಅಷ್ಟು ಸುಸ್ತಾಗ್ಬಿಡೋಣ ಇಷ್ಟಕ್ಕೇನೆ. ಇನ್ ಮನೆಯಲ್ಲಿ ಲಗೇಜ್ ನೋಡ್ಬಿಟ್ರೆ ಪಾಪ ಹೆಂಗೆ ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಭುವನ್ ನೀನ್ ಯಾವಾಗ ಕುಸೆ? ಬೆಳಿಗ್ಗೆ ಒಟ್ಟಿಗೆನೆ. ಇವಾಗ ಹೋಗಕ್ ಆಗಲ್ಲ, ಹೋಯ್ತಾ? ಓಕೆ, ಹಂಗಾರೆ ಬೆಳಗ್ಗೆ ಇಬ್ರು ಒಟ್ಟಿಗೆ ಎಲ್ಲ ಎತ್ಕೊಂಡು 9 ಗಂಟೆನಾ? 9 ಗಂಟೆ ಟ್ರೈನಿಂಗ್ ರಯ್ಯ. ಓಕೆ, ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ. ಇವಾಗ ನಮ್ಮ ಅಣ್ಣ ಮೆಜೆಸ್ಟಿಕ್ ಹತ್ರ ಬರ್ತಿದ್ದಂಗಿಲ್ಲ, ನಾನು ಇಲ್ಲೇ ಹೇಳ್ಕೊಂತೀನಿ, ನನ್ನ ಇಲ್ಲೇ ಬಿಡ್ರಿ ಅಂತ ಹೇಳ್ತಾನೆ. ಮನೆಗೆ ಬಾರೋ, ಅವ್ರ ಜೊತೆ ಲಗೇಜ್ ತಗೊಂಡು ಒಟ್ಟಿಗೆ ಹೋಗಂತೆ ಅಂದ್ರೆ ಇಲ್ವಂತೆ. ಅವರ ಏನೋ ಅಕ್ಕ ಬುಕ್ಕನ್ ಜೊತೆ ಹೋಗಕ್ಕಾಗಲ್ಲ, ಅವ್ರಿಬ್ರು ಬೇಕಾದ್ರೆ ಬರ್ಲಿ, ನಾನು ಹೋಯ್ತೀನಿ ಅಂತ. ಇವಾಗ ಮೆಜೆಸ್ಟಿಕ್ ಅಲ್ಲಿ ಇಲ್ಲಿ ಇದೀವಿ, ನಿಲ್ಲಿಸ್ಬೇಕು ಇವಾಗ. ಮಣ್ಣ ಹಿಂಗೆ ರಯ್ಯ 11:15 ಟೈಮ್. 5 ಗಂಟೆ ಹೋಗ್ತೀಯಾ, 6 ಗಂಟೆ ಹೋಗ್ತೀಯಾ? 5 ಗಂಟೆನಾ? ಓಕೆ, ಬಾಯ್ ಮಾಡಲ್ ಮಾಮಗೆ. ಮಮ್ಮ ಬಾಯ್. ಅಲ್ಲೋಡಲ್ಲಿ ಅಲ್ಲೇ ಕೈಯಲ್ಲಿ ಬಾಯ್ ಸರಿ, ಟಾಟಾ ಬಾಯ್ ಬಾಯ್. ಸರಿ ಬಾಯ್ ಬಾಯ್. ಎಲ್ಲಿಗೆ ಇಳಿದ್ಬಿಟ್ಟಿಯಲ್ಲ ಅದಕ್ಕೆ. ಸರಿ ಬಾಯ್. ಇಲ್ಲ ಹೋಗೋಣ, ನಾವು ಹೋಗೋಣ. ಸರಿ, ಬಾಯ್. ಫ್ರೀನಪ್ಪ ಇವಾಗ? ಫ್ರೀ ಕುತ್ಕೊಂಡ್ರ? ಒಂದು ಸೀಟ್ ಇಳ್ಕೊಂಡ್ಮೇಲೆ ಇವಾಗ 3 ಜನ ಫ್ರೀ. ಓಕೆ, ಬನ್ನಿ ಮನೆಗೆ ಹೋಗುವ. ಮಾಮಮ್ಮ ಬಾಯ್ ಮಾಡು. ಶೆಕೆಗೆ ಮಕ್ಳಿಗೆ ಹೆಂಗಾಗ್ತಾರ ಅವರು. ಎಷ್ಟೇ ಚಿಕ್ಕ, ತುಂಬಾ ಚಿಕ್ಕದಿತ್ತಾ? ಒಬ್ರೊಬ್ರು ಒಂದೊಂಥರ ಮಕ್ಳು ನೋಡ್ಕೊಳ್ಳೋದ್ರಲ್ಲ. ತಣ್ಣಗಾಗ್ತೈತೆ ಗಾಳಿ. ಅಪ್ಪ ಸ್ವರ್ಗ ಸಿಕ್ಕಂಗೈತದೆ, ತಣ್ಣಗಾಗ್ತೈತೆ. ಆನಂದ್ರ ಸ್ವಲ್ಪ ಮೇಲೆ ಅಣ್ಣ ಕರ್ಕೊಂಡು ಹೋಗಿದ್ದು, ನಮ್ಮ ಭುವನ್ ಅಣ್ಣ. ಹೋಗಿ ಮತ್ತೆ ಅಲ್ಲಿ ಸುತ್ತಾಕೊಂಡು ನಾವು ಬರೋದಿನೇನು 12 ಗಂಟೆ ಹತ್ರ ಆಗ್ಬಿಟ್ಟಿತ್ತು. ಅಪಾರ್ಟ್ಮೆಂಟ್ ಮೇನ್ ಗೇಟ್ನ ಕ್ಲೋಸ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಟಯರ್ಡ್ ಥರ ಆಗ್ಬಿಟ್ಟಿದೆ. ಯಾಕಂದರೆ ಬೆಳಗ್ಗೆಯಿಂದ ನಾನ್ ಸ್ಟಾಪ್. ಮನೆಯಲ್ಲಿ ಯಾರಾದರೂ ಬಂತು ಅಂತಾರೆ, ಯಾರೂ ಇಲ್ಲಿ ಬರದೇ ಇದ್ದಾಗ ಒಂಥರ ರೆಸ್ಟ್ ಮಾಡ್ತಾಯಿರ್ತೀವಿ, ಹೋಗಿ ಬೆಡ್ ಮೇಲೆ ಮಲಗ್ತಾ ಇರ್ತೀವಿ, ಅಲ್ಲಿ ಏನೋ ಒಂಥರ ಇರುತ್ತೆ. ಇವತ್ತು ಕಂಟಿನ್ಯೂಸ್ ಆಗಿ ಹುಡುಗರು ಬಂದಿದ್ದರು, ನಮ್ಮ ಅಣ್ಣ ಬಂದಿದ್ದ, ಮತ್ತು ನಾನು ಫಂಕ್ಷನ್ ಕೊಡಬೇಕಾಗಿತ್ತು. ಸೊ ನಂದೇ ಅದು ರೆಡಿ ಆಗಬೇಕಾಯ್ತು. ಆದ್ದರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಇವತ್ತಿನ ದಿನ. ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಿತ್ತು. 12 ಗಂಟೆ. ಇನ್ನು ಖುಷಿ ಬೇರೆ ಊಟ ಮಾಡಿರಲಿಲ್ಲ ಅಲ್ಲಿ ಮದುವೆ ಮನೆಯಲ್ಲಿ. ಅವಳಿಗೂ ಏನಾದ್ರು ತಿನ್ನಿಸ್ಬೇಕಾಗಿತ್ತು ಹೋಗಿ ಮನೆಗೆ. ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಟೈಮು 12 ಗಂಟೆಗೆ ಬಂದ್ವಿ. 12 ಗಂಟೆಗೆ ಒಂದು ಸ್ವಲ್ಪ ಕುತ್ಕೊಂಡಿದ್ದು ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ ಇಡು. ಫುಲ್ ಬ್ಯೂತ್ ಹೋಗ್ತಾಯಿದ್ದೀನಿ. ಶೆಕೆ ಕಾರಲ್ಲಿರೋರ್ಗು ನಿಜವಾಗ್ಲೂ ಗೊತ್ತಾಗಲಿಲ್ಲ. ಇಲ್ಲಿ ಬಂದು ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ಓಕೆ, ಇನ್ನು ಆಯಿತು ಮದುವೆ. ದೊಡ್ಡಪ್ಪ ದೊಡ್ಡಮ್ಮ ಫುಲ್ ಖುಷಿಯಾಗಿರ್ತಾರೆ. ಆ್ಯಕ್ಚುಲಿ ನಾವು ನಿಜ ಹೋಗಿದ್ದು ದೊಡ್ಡಪ್ಪ ದೊಡ್ಡಮ್ಮ ಖುಷಿಗೋಸ್ಕರನೇ ಅಂತಲೇ ಹೇಳ್ತೀನಿ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಖುಷಿ ಆಗುತ್ತೆ, ಯಾಕಂದರೆ ಅವರ ರಿಲೇಟಿವ್ ಆ್ಯಂಡ್ ಇನ್ನೊಂದು ದೊಡ್ಡಪ್ಪ ಅವರ ತಮ್ಮ ಇದಾರಲ್ಲ, ತಮ್ಮ ಮತ್ತು ಅವ್ರ ವೈಫ್ ಇದಾರಲ್ಲ ಆಂಟಿ, ಪುಷ್ಪ ಆಂಟಿ, ಅವ್ರಿಗೋಸ್ಕರನೂ ಹೋಗಿದ್ದು. ಇಲ್ಲ ಅಂತ ಹೇಳ್ತಾ ಇಲ್ಲ, ಮೇನ್ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಖುಷಿಗೋಸ್ಕರನೇ ಅಂತಲೇ ಹೇಳ್ತೀನಿ. ಆ್ಯಂಡ್ ಪುಷ್ಪ ಆಂಟಿ ಆ್ಯಂಡ್ ರಾಜು ಅಂಕಲ್ ಇಬ್ಬರು ಇನ್ವೈಟ್ ಮಾಡಿದ್ರು, ಅದಕ್ಕೋಸ್ಕರ. ಮೇನ್ ಬಿಂದು ಇನ್ವೈಟ್ ಮಾಡಿದ್ಲು, ಫೋನ್ ಮಾಡಿದ್ವಿ, ಸೊ ಅದಕ್ಕೋಸ್ಕರ. ಸೊ ಓಕೆ, ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ. ಚೆನ್ನಾಗಿತ್ತು ಮದುವೆ ಗಂಡು ಹೆಣ್ಣು ಇಬ್ಬರು ಚೆನ್ನಾಗಿದ್ದಾರೆ.
ಖುಷಿ ಆಯಿತು ನೋಡಿ. ಸೊ ಓಕೆ, ನಮ್ಮ ಹುಡುಗರಿನ ಅಲ್ಲಲ್ಲೇ ಇಲ್ಲಿಲ್ಲೇ ಮಲ್ಕೊಂಡ್ಬಿಡ್ತವ್ರೆ. ಎಲ್ಲಿ ನೋಡಿ ಎಲ್ಲ ಅಲ್ಲಲ್ಲೇ ಮಲ್ಕೊತವ್ರೆ. ಇವಾಗ ಎದ್ದವ್ರು ಪಾಪ ಚೂರು ಕಾಫಿ ಇದೆ, ಕಾಫಿ ಬೇಕೇನ್ರು ಅಂತೆಲ್ಲ ಕೇಳಿ ಬಿಸಿ ಮಾಡಿ ಕಾಫಿ ಕೊಟ್ಟು ಬೇಕು ಅಂತ ಕೇಳಿದ್ರೆ ಹೋಗಿ ಮಾಡಿ ಅಂತ. ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಬಿಸಿ ಮಾಡ್ರು. ರಕ್ಷಿತ್ ಕೇಳಿದೆ ಬಿಸಿ ಮಾಡಿ ಕೊಡಪ್ಪ ಯಾರಿಗಾರು ಬೇಕಾದಷ್ಟು. ನಿಂಗೆ ನೀರು ಜಾಸ್ತಿ ಕುಡಿಬೇಕನ್ಸ್ತೈತಲ್ಲ, ಚೂರು ಕೋಲ್ಡ್ ನೀರು ಮಾಡೋ ರಕ್ಷಿ ಪ್ಲೀಸ್. ಇವಾಗ ಬೇಕು ಅಂತ ಅನಿಸ್ತಾ ಇದೆ ನಿಜವಾಗ್ಲೂ ನನಗೆ. ಅದಕ್ಕೆ ಹಾಕ್ಬಿಡು, ಅದಕ್ಕೆ ಸ್ವಲ್ಪ ಹಾಕಿ ಸಾಕು ನನಗೆ. ಬೇಕಂತ ಅನಿಸ್ತಾ ಇದ್ದಿಲ್ಲ, ದಾಹ ತೀರಲ್ಲ ನನಗೆ. ಓಕೆ, ಇದಾಗಿತ್ತು ಇವತ್ತಿನ ಬ್ಲಾಗ್. ನಾವೆಲ್ಲರೂ ಹೋಗಿ ಬಂದಿದ್ದು, ಅಣ್ಣ ಅಲ್ಲೇ ಹಾಗೆ ಹೋದ. ಇನ್ನು ನಾವೆಲ್ಲರೂ ಬಂದಿದ್ವಿ. ನೋಡೋಣ ಇನ್ನು ನಾಳೆ ಹೇಗಿರುತ್ತೆ ಅಂತ ಮುಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಅಣ್ಣ ನಮ್ಮ ಹುಡುಗರಿಗೆ ಬಟ್ಟೆ ಗಿಟ್ಟೆ ಸೂಟು ಬುಟ್ಟು ಎಲ್ಲ ತೊಗೊಂಡವನು. ಎಲ್ಲ ಇಲ್ಲಿ ಎಲ್ಲ ಲಗೇಜ್ ಎಲ್ಲ ಇಲ್ಲೇ ಇದ್ದಾವೆ. ಒಂದಷ್ಟು ಗಿಫ್ಟ್ಸ್ ಐಟಮ್ ಎಲ್ಲ ಇದಾವಂತೆ. ಸೊ ಅದೆಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ, ನೋಡುವ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.